ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಲಾಸ್ ಕಿಚನ್. ಬನ್ನಿ, ನಾನು ಇವತ್ತು ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲೊಂದು ಹಂಚು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ. ನೋಡಿ, ನಾನಿಲ್ಲಿ ಉದ್ದುದ್ದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಹಂಚಿಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತೀನಿ. ಇವಾಗ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಟ್ಟಿನ ಸಾರು ಅಂದರೆ ನಾವು ಹೋಳಿಗೆ ಅಥವಾ ಕಡುಬು ಮಾಡಲಿಕ್ಕೆ ಅಂತ ಬೇಳೆನ ಕುದಿಸಿ ಮಾಡಿರ್ತೇವಲ್ಲ, ಅದ್ರದ್ದು ಕಟ್ಟು ಬಂದಿರುತ್ತೆ. ಕುದ್ಮೇಲೆ ಸ್ವಲ್ಪ ಅದರಲ್ಲಿ ರಸ ಉಳಿದಿರುತ್ತಲ್ಲ, ಕುದಿಯೋಕ್ಕೆ ಅಂತ ನೀರು ಹಾಕಿದ್ದು ಅದನ್ನು ಬಸ್ತು ತೊಗೊಂಡಿರ್ತೀವಿ. ಅದರಿಂದ ಸಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅದಕ್ಕೆ ಕಟ್ಟಿನ ಸಾರು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮೂಲಕ ಹೇಳಿ ನನಗೆ. ಕೆಲವೊಂದು ಕಡೆ ಹೋಳಿಗೆ ಸಾರು ಅಂತಾರೆ ಅದಕ್ಕೆ. ನೋಡಿ, ನಮ್ಮ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಾನು ವರ್ಗಾಯಿಸ್ಕೊತೀನಿ. ನೋಡಿ, ಇವಾಗ ಹಂಚು ತುಂಬಾ ಕಾದಿದೆ. ಇವಾಗ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿಟ್ಟು ನಾನು ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಇದು ಚಟಪಟ ಅಂತ ಸಿಡಿಯುತ್ತೆ. ಸೊ ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಜೀರಿಗೆ ಸಿಡಿತಾ ಇದ್ದಾಗೇನೆ ಇದನ್ನ ತಕೊಂಡ್ಬಿಡ್ಬೇಕು. ಒಂದು ಪ್ಲೇಟಿಗೆ ನಾನು ಇದನ್ನ ವರ್ಗಾಯಿಸ್ಕೋತಾ ಇದ್ದೀನಿ. ಸೊ ಇದೇ ಹಂಚಿಗೆ ನಾನು 2 ಹೆಚ್ಚಿರುವಂಥ ದೊಡ್ಡದಾಗಿ ಹೆಚ್ಚಿರುವಂಥ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಇದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ನಮ್ಮದು ಟೊಮೆಟೊ ಫ್ರೈ ಆಗಿದೆ. ಇದನ್ನು ಸಹ ನಾನು ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ. ಸೊ ಇದೇ ಹಂಚಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ. ಸೊ ಇದನ್ನು ಸಹ ನಾನು ಹುರ್ಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋದು ಬೇಕಾಗಿಲ್ಲ. ಮೊದಲೇ ಹಾಕಿರೋ ಎಣ್ಣೆ ಇರುತ್ತಲ್ಲ, ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಿದರೆ ಚಟಪಟ ಅಂತ ಸಿಡೋಕ್ಕೆ ಶುರು ಆಗುತ್ತೆ ಇದು. ಸೊ ನೋಡಿ, ಇದು ಫ್ರೈ ಆಗಿದೆ. ಇವಾಗ ಇದನ್ನು ಸಹ ನಾನು ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ. ಕಟ್ಟಿನ ಸಾರಿಗೆ ನಮಗೆ ಹಸಿ ಮೆಣಸಿನ್ಕಾಯಿ ಬೇಕು. ಸೊ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸೊ ಇದನ್ನ ಫ್ರೈ ಮಾಡ್ಕೋಬೇಕೀಗ. ಸೊ ಇದನ್ನು ಸಹ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹುರಿಯೋವಾಗ ಮೊದಲಿಗೆ ಎಣ್ಣೆ ಹಾಕಿಬಿಡಬೇಡಿ. ಎಣ್ಣೆ ಹಾಕಿದರೆ ಮನೆ ತುಂಬ ಘಾಟೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಸೊ ಆವಾಗ ಎಲ್ಲರೂ ಕೆಮ್ಮೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಎಣ್ಣೆ ಹಾಕ್ದೇ ಸ್ವಲ್ಪ ಮೊದಲಿಗೆ ಫ್ರೈ ಮಾಡ್ಕೊಳ್ಳಿ ಇದನ್ನು. ಸೊ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಸೊ
ಸೊ ಇದನ್ನು ಸಹ ನಾನು ಈ ಹುರಿದಿಟ್ಟಿರುವಂಥ ಟೊಮೆಟೊ ಮತ್ತು ಈರುಳ್ಳಿ ಇದಕ್ಕೆ ಪ್ಲೇಟ್ಗೆ ಇದನ್ನು ವರ್ಗಾಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ, ಟೊಮೆಟೊ ಮತ್ತು ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನ ನಾನು ಹುರ್ಕೊಂಡಿರೋದನ್ನು. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು. ಇದನ್ನ 1-2 ನಿಮಿಷ ತಣ್ಣಗಾಗ್ಲಿಕ್ಕೆ ನಾನು ಬಿಟ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ 1 ಬಟ್ಲಾಗೋಷ್ಟು ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಸೊ ಇದನ್ನು ಚಿಕ್ಕದಾಗಿ ಪೀಸ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಟಿರುವಂಥ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಜೀರಿಗೆನ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೋತೀನಿ ಇವಾಗ. ಸೊ ಇದಕ್ಕೆ ನಾನು 1 ಹಿಡಿ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಹತ್ರ ಇಲ್ಲ ಅಂದರೆ ಇದಕ್ಕೆ ನೀವು ಸ್ವಲ್ಪ 1/2 ಇಂಚಷ್ಟು ಶುಂಠಿ, 1 ಅಥವಾ 2 ಬೆಳ್ಳುಳ್ಳಿನ ನೀವು ಹಾಕಿ ಇದೇ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ನಾನು 1/2 ಗ್ಲಾಸ್ನಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಕಟ್ಟಿನ ಸಾರಿಗೆ ಒಗ್ಗರಣೆ ಹಾಕೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಡಬ್ರಿನ ತೊಗೊಂಡಿದ್ದೀನಿ, ಬೊಗಣ್ಣ. ಸೊ ಇದಕ್ಕೆ ಒಂದು 5-6 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಗ್ಗರಣೆಗೆ ಜೀರಿಗೆ, ಸಾಸಿವೆನ ಹಾಕೋತಾ ಇದ್ದೀನಿ. 1 ಚಮಚ ಸಾಸಿವೆ, 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. 1 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಈ ಒಗ್ಗರಣೆಗೆ ನಾನು 1/2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲೇ ಅರಿಶಿನ ಹಾಕೊಳ್ಳೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆಗೆ. ಸೊ ಎಣ್ಣೆನಲ್ಲೇ ಹಾಕ್ಕೊಂಬಿಡಿ ಅರಿಶಿನ ಪುಡಿನ. ಸ್ವಲ್ಪ ಸಿಮ್ಮಲ್ಲಿಟ್ಟು ಇದಕ್ಕೆ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಈ ರೀತಿ ಒಗ್ಗರಣೆಲೆ ಹುಣಸೆ ಹುಳಿ ಹಾಕೊಳ್ಳೋದ್ರಿಂದ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಕಟ್ಟು ಬೇಳೆನ ಕುದಿಸಿ ಅದರಲ್ಲಿರೋ ನೀರನ್ನು ಬಸ್ತು ಇಟ್ಕೊಂಡಿದ್ದೀನಲ್ಲ, ಅದನ್ನು ಕಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಗ್ಯಾಸ್ ಫ್ಲೇಮ್ನ ಇವಾಗ ಜಾಸ್ತಿ ಮಾಡಿ. ಬನ್ನಿ, ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಅದರಲ್ಲಿರೋ ಮಸಾಲೆ ಎಲ್ಲ ಬರೋ ಹಾಗೆ ತೊಳೆದು ಹಾಕೋತಾ ಇದ್ದೀನಿ ನಾನು ನೀರನ್ನ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊತೀನಿ ನಾನು. ಸಾರಿಗೆ ಹುಣಸೆ ಹಣ್ಣು ಹಾಕಿರ್ತೇವಲ್ಲ, ಆ ಸಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನೋಡಿ, ನಾನೀಗ ಬೆಲ್ಲನ ಹಾಕೋತಾ ಇದ್ದೀನಿ. ಇದೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಹುಣಸೆ ಹಣ್ಣು ಹಾಕಿರೋದ್ರಿಂದ ಬೆಲ್ಲ ಹಾಕಲೇಬೇಕು, ಅಂದರೆ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಈ ಥರ ಮನೇಲಿ ಒಂದ್ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನ ಈ ಥರ ಒಮ್ಮೆ ತಿರುಗಿಸಿ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ನಮ್ಮ ಸಾರು ಇರಬೇಕು. ಸೊ ಜಾಸ್ತಿ ಗಟ್ಟಿಯಾಗಿರಬಾರ್ದು, ಜಾಸ್ತಿ ತೆಳುವಾಗಿ ಸಹ ಇರಬಾರ್ದು. ಇದು ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಆವಾಗ ಸಾರಿನ ಹದ ಕರೆಕ್ಟಾಗಿರುತ್ತೆ.
ಸೊ ನೋಡಿ ಇವಾಗ ಇದು ಕುದಿಬೇಕು. ನಾನು ಇದನ್ನ ಒಂದು ಮುಚ್ಚಳ ಮುಚ್ಚಿ ಇದನ್ನು ಕುದಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ಟಿನ ಸಾರು ಯಾವ ರೀತಿಯಾಗಿ ಚೆನ್ನಾಗಿ ಕುದೀತಾ ಇದೆ ಅಂತ. ಪಳಪಳ ಅಂತ ಕುದಿಬೇಕಿದು ಸಾರು. ಹೇಗೆ ಕುದಿಯುತ್ತೋ ಕುದ್ದಂಗೆಲ್ಲ ಇದಕ್ಕೆ ರುಚಿ ಜಾಸ್ತಿ. ಸೊ ಇದನ್ನು ಸ್ವಲ್ಪ ಹೊತ್ತು ಜಾಸ್ತಿನೇ ಕುದಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಕಟ್ಟಿನ ಸಾರು ಯಾವ ರೀತಿ ಬಂದಿದೆ ಅಂತ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.